ಬೇಲ್ಗಾಗಿ ಸುಪ್ರೀಂ ಮೊರೆ ಹೋದ ದರ್ಶನ್ ಮೇ 4ರಂದು ಅರ್ಜಿ ವಿಚಾರಣೆ ನಡೆಸಲಿರುವ ಸರ್ವೋಚ್ಚ ನ್ಯಾಯಾಲಯ. ವಕೀಲ ರಂಜಿತ್ ರೋಹಟಗಿ ಮೂಲಕ ಅರ್ಜಿ ಸಲ್ಲಿಕೆ. ಭೂ ಸ್ವಾಧೀನ ವಿರೋಧಿಸಿ ರೈತರಿಂದ ಧರಣಿ, ಪ್ರತಿಭಟನಾ ನಿರತರ ಮೇಲೆ ಪೊಲೀಸರ ಹಲ್ಲೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಬಳಿ ಹೈಡ್ರಾಮಾ. ವಿದ್ಯಾರ್ಥಿ ವೇತನ ಹಾಸ್ಟೆಲ್ ವ್ಯವಸ್ಥೆ ಸರಿಯಿಲ್ಲದ ಆರೋಪ. ರಣರಂಗವಾದ ಕುವೆಂಪು ವಿಶ್ವವಿದ್ಯಾಲಯ. ಚೇರ್ ಪಾಟ್ಗಳನ್ನು ಧ್ವಂಸಗೊಳಿಸಿ ಆಕ್ರೋಶ. ಬೆಂಗಳೂರು ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. ಸುಮಾರು 50 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ವಶ. ಪ್ರಕರಣ ಸಂಬಂಧ 4 ಬಂಧಿಸಿದ ಪೊಲೀಸರು. ಬಹುನಿರೀಕ್ಷಿತ ಟಾಕ್ಸಿಕ್ ಬಿಡುಗಡೆ ಮತ್ತೆ ಮುಂದಕ್ಕೆ. ಜೂನ್ 4 ಬದಲಾಗಿ ಮತ್ತೆ ಪೋಸ್ಟ್ಪೋನ್. ಶೀಘ್ರವೇ ಡೇಟ್ ರಿವೀಲ್ ಮಾಡುವ ಚಿತ್ರತಂಡ.